ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ನಿನ್ನೆ ಏನು ಹೇಳಿದ್ದೀನಿ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ. ನಿಮಗೆ ಇವತ್ತಿನ ಮಾರ್ಕೆಟ್ ಡೈರೆಕ್ಷನ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪಾಯಿಂಟ್ ಟು ಪಾಯಿಂಟ್ ಗೊತ್ತಾಗುತ್ತೆ. ನೆನ್ನೆ ಏನು ಅನಲೈಸ್ ಮಾಡಿದೆ, ನಮ್ಮ ಲೆವೆಲ್ಗಳು ಯಾವುದು ಅಕ್ಯುರೇಟ್ ಆಗಿ ವರ್ಕ್ ಆಗಿದೆ, ಎಕ್ಸಾಕ್ಟ್ ಪಾಯಿಂಟ್ಗಳನ್ನ ರೀಚ್ ಮಾಡಿದೆ. ಸೊ ಒಂದ್ಸಲ ನಾವು ಅದನ್ನ ಚೆಕ್ ಮಾಡ್ಕೊಂಬೋಣ. ಏನೇನು ಹೇಳಿದ್ದು ಅದನ್ನೆಲ್ಲ ಚೆಕ್ ಮಾಡ್ಕೊಂಬೋಣ. ಈ ಲೆವೆಲ್ಗಳೆಲ್ಲ ಬೇಡ, ಆಮೇಲೆ ಹೊಸದಾಗಿ ನಾವು ಡ್ರಾ ಮಾಡ್ಕೊಳ್ಳೋಣ. ಓಕೆ, ವೀಕ್ಲಿಯಲ್ಲಿ ಏನು ಹೇಳಿದ್ದೆ, ತುಂಬ ಅಕ್ಯುರೇಟ್ ಆಗಿ ವರ್ಕ್ ಮಾಡ್ತಾವೆ ನಮ್ಮ ಲೆವೆಲ್ಗಳು. ಅದಕ್ಕೆ ಎಷ್ಟು ಕಾನ್ಫಿಡೆನ್ಸು, ಜೊತೆಲಿ ಅಷ್ಟು ಖುಷಿನೂ ಕೂಡ. ನೋಡಿ, ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಅನಾಲಿಸಿಸು ಪ್ರತಿದಿನ ಡೇ ಬೈ ಡೇ ಸರಿಯಾಗ್ತಾ ಹೋದರೆ ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲೋ ಎಂಟ್ರಿ ಆಗ್ತಿರ್ತೀವಿ, ಎಲ್ಲೆಲ್ಲೋ ಎಕ್ಸಿಟ್ ಆಗ್ತಿರ್ತೀವಿ, ಅಥವಾ ಎಲ್ಲೋ ಎಂಟ್ರಿಯಾಗಿ ಸ್ಟಾಪ್ ಲಾಸ್ ತಗೋತಾ ಇರ್ತೀವಿ. ಓಕೆನಾ? ಇದು ಚೇಂಜ್ ಆಗ್ತಾ ಬರುತ್ತೆ. ಈ ಸಿಸ್ಟಮ್ ಚೇಂಜ್ ಆಯ್ತಾ ಬಂದಷ್ಟು ನಿಮಗೆ ಆಕ್ಯುರಸಿ ಜಾಸ್ತಿ ಆಗುತ್ತೆ, ಪ್ರಿಡಿಕ್ಷನ್ ಜಾಸ್ತಿ ಆಗುತ್ತೆ. ಪ್ರಿಡಿಕ್ಷನ್ ಜಾಸ್ತಿ ಆದರೆ ನಿಮ್ಮ ಆಟೋಮೆಟಿಕ್ ಆಗಿ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ನಾನು ಇದನ್ನೇ ಹೇಳಕೊಟ್ಟಿರೋದು. ನೋಡಿ, ನಾನು ಈ ವೀಕ್ಲಿ ಲಿಕ್ವಿಡ್ ಯಾವಾಗ ರ್ಯಾಪ್ ಮಾಡ್ತೋ, ಸೊ ನಾನು ಅನೌನ್ಸ್ ಮಾಡ್ಕೊಟ್ಟಿದ್ದೆ ನನಗೆ ಈ ಲೆವೆಲಲ್ಲಿ ಮಾರ್ಕೆಟು ನೋಡಕ್ ಸಿಗುತ್ತೆ ಅಂತ. ನನಗೆ ಈ ಲೆವೆಲಲ್ಲಿ ಮಾರ್ಕೆಟು ಬಂದೇ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅದರ ಲಾಜಿಕ್ಕು ಹೇಳ್ತಾ ಹೋಗ್ತೀನಿ. ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ ಕೂಡ. ನೀವು ಅದನ್ನು ಚೆಕ್ ಮಾಡ್ತಾ ಬಂದರೆ ನೋಡಿ, ಪ್ರತಿ ವಿಡಿಯೋದಲ್ಲೂ ಒಂದೊಂದು ಸೀಕ್ರೆಟ್ನ ಬಿಟ್ಕೊಡ್ತಾ ಇರ್ತೇನೆ. ನೀವು ಅದನ್ನು ನೋಟ್ ಮಾಡ್ಕೊಂಡ್ರೆ ನೀವು ಎಲ್ಲೂ ಕೋರ್ಸ್ ತಗೊಂಡು ಸುಮ್ಮನೆ ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ನಿಮಗೆ ಡೈಲಿ ಅನಾಲಿಸಿಸಲ್ಲಿ ಎಲ್ಲ ಗೊತ್ತಾಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ. ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ವೀಕ್ಲಿಯಲ್ಲಿ ನನಗೆ ಇದು ಸಪೋರ್ಟು, ಡೈಲಿಯಲ್ಲಿ ಯಾವುದು, ಡೈಲಿಯಲ್ಲೂ ಹೇಳಿದ್ದೆ ನನಗೆ ಮಾರ್ಕೆಟು ಇದೊಂದು ಪ್ರೈಸು ಅಂದರೆ 55,317 ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡ್ತೀವಿ ಈ ಪ್ರೈಸ್ನ. ಅಂದರೆ ಈ ಪ್ರೈಸು ನಿಮಗೆ 55,317 ಕ್ಯಾಂಡಲ್ನ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡುತ್ತೆ ಅಂತ. ನೋಡಿ, ಆಲ್ಮೋಸ್ಟ್ ನಾವು ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಸೊ ನಮಗೆ ಟ್ಯಾಪ್ ಆಗಬೇಕಾಗಿರೋದು ಇದೊಂದೇ. ಇನ್ನು ಅದ್ರ ಮೇಲ್ಗಡೆ ಬೇರೆ ಯಾವ್ಯಾವುದೋ ಇದೆ, ಇದನ್ನ ಟ್ಯಾಪ್ ಆದಮೇಲೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಏನು ತಲೆ ಕೆಡಿಸ್ಕೊಬೇಡಿ, ಅದನ್ನು ಹೇಳ್ಬಿಡ್ತೀನಿ. ನನಗೆ ಈ ಲೆವೆಲ್ ಗಂಟ ಮಾರ್ಕೆಟು ಬರಲೇಬೇಕು ಅನ್ನೋದೊಂದು ಪ್ರಿಡಿಕ್ಷನ್ ಇದೆ. ಈ ಲೆವೆಲ್ ಗಂಟ 56,405 ಎಷ್ಟು ದಿನದಲ್ಲಿ ಅದೆಲ್ಲ ಡೈಲಿ ಗೊತ್ತಾಗುತ್ತೆ ನಮಗೆ. ನಾವು ಡೈಲಿ ಪ್ರೊಟೆಕ್ಷನ್ ಮಾಡೋದ್ರಿಂದ, ಡೈಲಿ ಟ್ರೇಡ್ ತಗೊಳ್ಳೋದ್ರಿಂದ ನಮಗೆ ಒಂದಿನ ಡೌನು, ಒಂದಿನ ಅಪ್, ಒಂದಿನ ಡೌನು, ಅಪ್ಪ. ಯಾವ ಥರ ಅಂತಂದರೆ, ಒಂದಿನ ಇಲ್ಲಿಗೆ ಹೋಗ್ಬೇಕು ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿಂದ ಹೋಗ್ಬೇಕು ಅಂತಂದರೆ ಮಾರ್ಕೆಟು ಇಲ್ಲಿಂದ ಲಿಕ್ವಿಡಿಟಿ ತಗೊಂಡು ಯಾವ್ದಾರ ಒಂದಿನ ಮಂತ್ಲಿ ಅನಾಲಿಸಿಸ್ ಮಾಡ್ತೀನಿ, ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಮತ್ತೆ ವಾಪಸ್ ಬಂದಿದ್ದು ನೋಡಿ ಇಲ್ಲಿಗೆ, ಮತ್ತೆ ಇಲ್ಲಿಗೆ, ಮತ್ತೆ ರಿವರ್ಸ್, ಮತ್ತೆ ಹೈ, ಮತ್ತೆ ರಿವರ್ಸ್, ಮತ್ತೆ ಈಗ ಹೈ, ಮತ್ತೆ ಒಂದು ರಿವರ್ಸು, ಮತ್ತೆ ಒಂದು ಹೈ, ಒಂದು ರಿವರ್ಸ್. ಈ ಥರ ಏನೋ ಮಾಡ್ಕೊಂಡು ಮಾರ್ಕೆಟು ತನ್ನ ಜಾಗನ ಹೋಗಿ ಸೇರ್ಕೋಬೋದು. ಎಲ್ಲಿಗೆ ಹೋಗ್ಬೇಕು? ಇಲ್ಲಿವರೆಗೆ ಹೋಗ್ಬೇಕು. ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೆ ಹೋಗ್ಬೇಕು. ಸೊ ಫಸ್ಟ್ ನಾವು ಈಗ ಇಂಟ್ರಾಡೇ ಲೆವೆಲಲ್ಲಿ ಅನಾಲಿಸಿಸ್ ಮಾಡೋಣ. ವೀಕ್ಲಿ ನಾವು ಮಾಡೋಣ ಯಾವಾಗಲಾರು. ನಿಮಗೆ ವೀಕ್ಲಿ ಸ್ಟ್ರಾಟಜಿ ಆಗೋಕ್ಕೆ ಎಲ್ಲಿವರೆಗೆ ಡೈರೆಕ್ಷನ್ ಇರುತ್ತೆ ಅದ್ರ ಬಗ್ಗೆ ನಾನು ನೋಡಿ, ಬ್ಯಾಕ್ ಟೆಸ್ಟ್ ಮಾಡ್ದಂಗೆ ನಾವು ಅಕ್ಯುರೇಟ್ ಆಗ್ತಾ ಹೋಗ್ತೀವಿ. ಓಕೆನಾ? ಇದು ಈ ಲೆವೆಲ್ ಹೇಳಿದೆ. ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ರಿವರ್ಸ್ ಆಯಿತು ಅಂತಂದರೆ ಎಲ್ಲಿವರೆಗೆ ನೋಡಿ, ಪ್ರತಿ ಸಲ ಮಾರ್ಕೆಟು ಒಂದೇ ಥರ ಬಿಹೇವ್ ಮಾಡಲ್ಲ. ನನಗೆ ಯಾವ ಲೆವೆಲ್ಗಳು, ನನಗೆ ಈ ಲೆವೆಲ್ಗಳದ್ದು ಲಿಕ್ವಿಡಿಟಿ ಇನ್ನೂ ಬ್ಯಾಲೆನ್ಸ್ ಇದೆ. ಯಾವ ಲೆವೆಲ್ ಲಿಕ್ವಿಡಿಟಿ? ಐ ಥಿಂಕ್
ಈ ಲೆವೆಲ್ನ ಲಿಕ್ವಿಡಿಟಿ ಬ್ಯಾಲೆನ್ಸ್ ಇದೆ. ನಾನು ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿದ್ರೆ ಮಾರ್ಕೆಟ್ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದು ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದೆ. ಬಟ್ ಇವತ್ತು ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿಲ್ಲ. ನಿಮಗೆ ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 2 ಫೋಟೋ ಹಾಕಿದ್ದೀನಿ ನೋಡಿ. ನನ್ನ ಟಾರ್ಗೆಟ್ಗಳು ಫಸ್ಟ್ ಕ್ಯಾಂಡಲೇ ನನಗೆ ರಿವರ್ಸಲ್ ಕೊಟ್ಬಿಡ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ, ನನಗೆ ಈ ಕ್ಯಾಂಡಲಲ್ಲಿ ಕನ್ಫರ್ಮ್ ಆಗ್ಬಿಡ್ತು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ. ಗೊತ್ತಾಗುತ್ತದ ಆ್ಯಕ್ಚುಲಿ. ಕೆಲವು ಪಾಯಿಂಟಲ್ಲಿ ಬೇರೆ ಲಾಜಿಕ್ ಏನಿಲ್ಲ. ಯಾವ ಲಾಜಿಕ್ ಅಂತಂದ್ರೆ, ಇದು ಹೆಂಗೆ ರಿವರ್ಸ್ ಆಯಿತು ಸೇಮ್ ಟು ಸೇಮ್ ಕಾನ್ಸೆಪ್ಟ್ ಇದಕ್ಕೆ ಬಂದಾಗ ನಾನು ಹೇಳ್ತೀನಿ. ಈ ಕಾನ್ಸೆಪ್ಟಿಗೆ ಬಂದಾಗ ನಾನು ಚಾರ್ಟ್ ಅನಲೈಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ನೆನ್ನೆ ಬಗ್ಗೆ ಮಾತಾಡ್ತಿದ್ದೇನೆ. ಈಗ ಅಪ್ಸೈಡ್ ಹೋದ್ರೆ ಇಲ್ಲಿವರೆಗೆ ಅಂತ ಗೊತ್ತಿತ್ತು, ಮಾರ್ಕೆಟ್ ಅಲ್ಲಿವರೆಗೂ ಹೋಯ್ತು. ಡೌನ್ ಸೈಡ್ ಅಕಸ್ಮಾತ್ ಇಲ್ಲಿಂದನೇ ರಿವರ್ಸ್ ಬಂದಿದ್ರೆ ಇಲ್ಲಿವರೆಗೆ ಬರಬೇಕಾಯ್ತು. ಅದ್ರ ಜೊತೆಗೆ ಇನ್ನೊಂದು ಲೆವೆಲ್ ಯಾವುದಿತ್ತು ನಿಮಗೆ, ಈ ಪ್ರೈಸ್ಗಳು ಹೇಳದ್ನಲ್ಲ, ಮಾರ್ಕೆಟ್ನ ಕ್ಯಾಂಡಲ್ಸ್ಗಳನ್ನ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡುತ್ತೆ. ಈ ಪ್ರೈಸ್ಗಳನ್ನ ನಾನು ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದು, ನಾನು ಈ ಝೋನ್ಗಳನ್ನ ಮರೆಯೋದೇ ಇಲ್ಲ ಅಂತ. ಈ ಝೋನ್ಗಳನ್ನ ಯಾವ ಕಾರಣಕ್ಕೂ ಮರೆಯಲ್ಲ ನಾನು. ಓಕೆ, ಈ ಪ್ರೈಸು ಅಟ್ ಎನಿ ಕಾಸ್ಟ್ ಇಲ್ಲಿಗೆ ಬರಬೇಕು. ನಾನು ಅದೇ ಥರ ನೋಡ್ತೀನಿ. ಮಾರ್ಕೆಟ್ ಯಾವಾಗ ರಿವರ್ಸ್ ಆಗಲಾಗುತ್ತೆ ಅಲ್ಲಿವರೆಗೆ ವೆಯ್ಟ್ ಮಾಡಿ ಆಮೇಲಿಂದ ಅದ್ರ ಬಗ್ಗೆ ಮಾತಾಡೋಣ. ಈಗ ಮಾರ್ಕೆಟು ಬುಲಿಶ್ ಇದೆ. ಬುಲಿಶ್ ಅಂದರೆ ಎಲ್ಲಿವರೆಗಿದೆ, ಈಗ ಆಲ್ರೆಡಿ ನನ್ನ ಟಾರ್ಗೆಟು ಹೈಯರ್ ಟೈಮ್ ಅಂದರೆ ಈ ವೀಕ್ಲಿ ಸ್ಟ್ರಾಟಜಿ, ಮಂತ್ಲಿ ಸ್ಟ್ರಾಟಜಿಲಿ ನನಗೆ ಟಾರ್ಗೆಟ್ ಅಚೀವ್ ಆಗಿದೆ. ಬಟ್ ಇನ್ನೂ ಮಾರ್ಕೆಟು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ರಿವರ್ಸಲ್ ಬರುತ್ತೆ, ಈ ಪಾಯಿಂಟ್ಗಳನ್ನ ಟ್ಯಾಪ್ ಮಾಡುತ್ತೆ. ಅದನ್ನು ನೋಡಿಕೊಂಡು ನಾವು ಮುಂದಿನ ಡಿಸಿಷನ್ ತಗೋಬೋದು. ಒಂದ್ಸಲ ಚೆಕ್ ಮಾಡಿ. ಇದು ಫೋಟೋ ಹಾಕಿದ್ದೀನಿ ನಾನು 9:15 ನಾನು ಗ್ರೂಪಲ್ಲಿ ಫೋಟೋ ಹಾಕಿದ್ದೀನಿ. ನಾನು ನಿನ್ನೆ ಅನೌನ್ಸ್ ಮಾಡಿದ್ದು ರಿವರ್ಸಲ್ ಟ್ರೆಂಡ್. ಬಟ್ ಈ ಕ್ಯಾಂಡಲ್ ಈ 3 ಕ್ಯಾಂಡಲ್ ಸ್ಟಡಿ ಮಾಡಿದ್ರೆ ನನಗೆ ಗೊತ್ತಾಗೋಯ್ತು, ಈ ಕ್ಯಾಂಡಲ್ ಫಾರ್ಮ್ ಆಗೋದಕ್ಕಿಂತ ಮುಂಚೆನೇ ನಾನು ಅನೌನ್ಸ್ ಮಾಡ್ಕೊಬಿಟ್ಟಿದ್ದೆ ನನ್ನ ಟಾರ್ಗೆಟು ಈ ಹೈ ಅಂತ. ಈ ಹೈ ಅದಾದಮೇಲೆ ಇನ್ನೊಂದು ಫೋಟೋ ಹಾಕಿದ್ದೀನಿ. ಅದು ಓನ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ. ಮಾರ್ಕೆಟು ಈ ಕ್ಯಾಂಡಲ್ ಇನ್ನೂ ಫಾರ್ಮ್ ಆಗಿರಲಿಲ್ಲ. ಈ ಕ್ಯಾಂಡಲ್ನ ಬಾಟಮಿಂದ ಮಾರ್ಕೆಟ್ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರುತ್ತೆ ಅಂತ ಹಾಕಿದ್ದೀನಿ. ಒಂದ್ಸಲ ಗ್ರೂಪ್ ಚೆಕ್ ಮಾಡಿ. ಹಂಗೆ ಫೋಟೋ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ 2 ಫೋಟೋ ಹಾಕಿದ್ದೀನಿ. ಅದನ್ನೊಂದ್ಸಲ ಚೆಕ್ ಮಾಡಿ. ಇದು ಯಾವುದೇ ಕಾಲ್ಸ್ ಕೊಡುವಂಥ ಉದ್ದೇಶ ಅಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ. ಎಕ್ಸಾಕ್ಟ್ ಪಾಯಿಂಟ್ನು ನಾನು ಮಾಡ್ಕೊಟ್ಟಿದ್ದೀನಿ. ಯಾವ ಥರ ಹುಡ್ಕೋದು ಈಗ ಅನಾಲಿಸಿಸಲ್ಲಿ ನೋಡೋಣ. ಓಕೆ, ಇಷ್ಟನ್ನು ಹೇಳಿದೆ, ಇಷ್ಟನ್ನು ನಡೆದಿದೆ. ಪ್ರತಿದಿನ ನಮ್ಮ ಆ್ಯಕ್ಯುರಸಿ ಜಾಸ್ತಿ ಆಗ್ತದೆ. ಹಿಂಗೆ ಬುಲಿಶ್ ಹೋಗುತ್ತೆ ಅಂತ ಹೇಳಿದೆ, ಆಗಿದೆ. ಹಿಂಗೆ ನೆಗೆಟಿವ್ ಬರುತ್ತೆ ಅಂತ ಹೇಳಿದೆ. ಬುಲಿಶ್ ನನಗೆ ಈ ಮಾರ್ಕೆಟ್ ಫಾರ್ಮ್ ಆದ್ಮೇಲೆ ಗೊತ್ತಾಯ್ತು. ಆಮೇಲೆ ಗ್ಯಾಪ್ ಅಪ್ ಆಗುತ್ತೆ, ಅಲ್ಲಿಂದ ನೆಗೆಟಿವ್ ಬರುತ್ತೆ ಅಂತ ಹೇಳಿದೆ. ಸೊ ಎಕ್ಸಾಕ್ಟ್ ಅದೇ ಥರ ನಡೆದಿದೆ. ಇದನ್ನು ಫಾಲೋ ಮಾಡ್ತಿದ್ರೆ ನಿಮಗೂ ಈ ವಿದ್ಯೆ ಕಲಿಯೋಕ್ಕೆ ಸಿಗುತ್ತೆ. ಈಗ ಇವತ್ತು ಏನಾಯಿತು, ಹೆಂಗೆ ಮಾರ್ಕೆಟ್ ರಿವರ್ಸ್ ಆಯಿತು, ಮತ್ತು ಅಲ್ಲಿಂದ ಯಾಕೆ ರಿವರ್ಸ್ ಆಯಿತು, ಇದ್ರ ಬಗ್ಗೆ ಮಾತಾಡೋಣ. ಯಾರೋ ಕೇಳಿದ್ರು, ಇದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸರ್. ಎಲ್ಲ ವರ್ಕ್ ಆಗುತ್ತೆ ಸರ್, ಎಲ್ಲ ವರ್ಕ್ ಆಗುತ್ತೆ. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನಲ್ಲಿ ಮಾರ್ಕೆಟ್ ಬೀಳುತ್ತೆ ಅಂತ ಗೊತ್ತು. ಬಟ್ ಹೆಡ್ ಆ್ಯಂಡ್ ಶೋಲ್ಡರ್ ಆಗೋದಕ್ಕಿಂತಲೇ ಮುಂಚೆ ನಾವು ಟ್ರೇಡ್ ಪ್ಲಾನ್ನ ಮಾಡಿದ್ದೀವಿ. ಓಕೆ, ಈಗ ಪ್ಲೇ ಬಟನಲ್ಲಿ ಪ್ಲೇ ಮಾಡಿ ತೋರಿಸ್ತಾನೆ. ಟ್ರೇಡ್ ಎಕ್ಸಿಕ್ಯೂಟ್ ಅಂದರೆ ಟ್ರೇಡ್ ಪ್ಲ್ಯಾನ್ ಎಲ್ಲಿ ಮಾಡ್ಬೋದಿತ್ತು ಅಂತ. ನಂದು ಎಕ್ಸಿಕ್ಯೂಷನ್ ಅಲ್ಲ, ಟ್ರೇಡ್ನ ನೀವು ಎಲ್ಲಿ ಪ್ಲ್ಯಾನ್ ಮಾಡ್ಬೋದಿತ್ತು ಅಂತ. ಓಕೆ, ಸೊ ನೆನೆ ಹೇಳಿದ್ದೇನೋ ನಾನು, ಈ ಹೈನ ಮೇಲೆ ಟ್ರೇಡ್ ಆಗುತ್ತೆ. ಹೈ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತಂದೆ. ಫಸ್ಟ್ ಕ್ಯಾಂಡಲ್ ಏನಾಯ್ತು ನೋಡಿ, ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಕೊಡ್ತಾ ನಿಮಗೆ. ಎಲ್ಲಿವರೆಗೆ ನಿಮಗೆ ಡೇ 1ಇಂದನೂ ನಾನು ಹೇಳ್ತಿರೋದೇನೋ, ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದರೆ ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ ನಿಮ್ಗೆ ಏನಾಗಬೇಕು, ಸಪೋರ್ಟ್ ಆಗಬೇಕು. ಏನಾಯ್ತು ಇಲ್ಲಿ ನೋಡಿ, ಎಕ್ಸಾಕ್ಟ್ ಈ ಝೋನು ನೋಡಿ. ಸಪೋರ್ಟ್ ಝೋನ್ ಅಂತಂದ್ರೆ ಒಂದು ಲೈನ್ ಹಾಕೊಂಡು ನಿಂತ್ಕೊಳ್ಳೋದಲ್ಲ,
ಒಂದು ಝೋನ್ ಕ್ರಿಯೇಟ್ ಮಾಡುತ್ತೆ. ಅಕಸ್ಮಾತ್ ಏನಾದ್ರು ನೀವು ಇಲ್ಲಿ ಎಂಟ್ರಿ ತಗೋತೀನಿ, ಕನ್ಫರ್ಮೇಷನ್ ಎಂಟ್ರಿ, ನಿಮಗೆ ಕ್ಯಾಂಡಲ್ ಕನ್ಫರ್ಮೇಷನ್ ಇದ್ರೆ ಮಾತ್ರ ಇಲ್ಲಿ ಒಂದು ಸಿ ಬೈ ಮಾಡ್ಬೋದು ಅಥವಾ ಒಂದು ಪಿ ನ ಸೆಲ್ ಮಾಡ್ಬೋದು ಡೈರೆಕ್ಷನಲ್ ಟ್ರೇಡ್ ಆದ್ರೆ. ಆ ಸ್ಟ್ರಾಟಜೀಸ್ ಆದ್ರೆ ಬೇರೆ ಬೇರೆ ತರ ಇರುತ್ತೆ. ಸಿಂಥೆಟಿಕ್ ಸ್ಟ್ರಾಟಜಿಗಳು, ಡೈರೆಕ್ಷನಲ್ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡ್ಬೋದು ಇಲ್ಲಿ. ಓಕೆನಾ? ಕನ್ಫರ್ಮೇಷನ್ ಇದ್ರೆ, ಕ್ಯಾಂಡಲ್ ಕನ್ಫರ್ಮೇಷನ್ ಇದ್ರೆ, ನನಗೆ ಈ ಕ್ಯಾಂಡಲ್ ಕನ್ಫರ್ಮೇಷನ್ ಆಗೋಯ್ತು. ಎನ್ಕ್ರೋಚ್ಮೆಂಟ್ ಕ್ಯಾಂಡಲ್ ಆಗಿರೋದ್ರಿಂದ ಈ ಪಾಯಿಂಟ್ ನ ಟ್ಯಾಪ್ ಮಾಡಿ ನನಗೆ ಹೊರಗಡೆ ಕ್ಲೋಸ್ ಆಗಿದೆ, ನನಗೆ ಇದೊಂದು ಕನ್ಫರ್ಮೇಷನ್. ನಾನು ಈಗ ಒಂದು ರಿವರ್ಸಲ್ ಕಾಯ್ತೀನಿ. ರಿವರ್ಸಲ್ ಎಲ್ಲಿವರೆಗೆ ಕಾಯ್ತೀನಿ? ನಮ್ ರೂಲ್ಸ್ ಏನು? ರೂಲ್ಸ್ ನ ಮರೆಯೋ ಹಾಗೆ ಇಲ್ಲ. ರೂಲ್ಸ್ ನ ಮರೆಯೋ ಹಾಗೆ ಇಲ್ಲ. ಇದರ ಮೇಲೆ ನನಗೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತಂದ್ರೆ, ಅಥವಾ ಈ ತರ ಕ್ಯಾಂಡಲ್ ಇನ್ನೊಂದು ಫಾರ್ಮ್ ಆಯ್ತು ಅಂತಂದ್ರೆ, ನಾನು ಯಾವ ಹೆಸಿಟೇಷನ್ ಇಲ್ದಂಗೆ ಟ್ರೇಡ್ ಮಾಡ್ತೀನಿ. ಅದಕ್ಕೆ ಬೇರೆ ಮೆಥಡ್ ಯೂಸ್ ಮಾಡಿದೆ. ಕಮಿಟಿ ಫೇವರಬಲ್ ಹೋಗಿ ಟ್ರೇಡ್ ಟ್ರೈ ಮಾಡಿ. ನೋಡಿ, ಇಲ್ಲಿ ನನಗೆ ಕನ್ಫರ್ಮ್ ಆಗೋಯ್ತು. ಇಲ್ಲಿ ಕನ್ಫರ್ಮ್ ಆಗೋಯ್ತು. ಈ ಝೋನ್ ನಾನು ನಿಮಗೆ ಡ್ರಾ ಮಾಡಿ ಕಳಿಸಿದ್ದೀನಿ. ಒಂದ್ಸಲ ಫೋಟೋ ಚೆಕ್ ಮಾಡಿ. ಈ ವಿಡಿಯೋ ಫಸ್ಟ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಸೊ ಇಲ್ಲಿ ಒಳಗಡೆ ಬಂತು ಅಂತಂದ್ರೆ ನನ್ನ ಎಂಟ್ರಿ ಆಗುತ್ತೆ. ಅಂದ್ರೆ ನನ್ನ ಮೆಥಡ್ ಅಲ್ಲಿ ಇಲ್ಲಿ ಒಂದು ಎಂಟ್ರಿ ಪ್ಲಾನ್ ಆಗುತ್ತೆ. ಎಲ್ಲಿವರೆಗೆ ಒಂದು ಲಿಕ್ವಿಡಿಟಿ, ಹೈ ಲಿಕ್ವಿಡಿಟಿ ಎಲ್ಲಿದೆ ಅಲ್ಲಿವರೆಗೆ. ಇದ್ರ ಮೇಲ್ಗಡೆ ಹೋಗುತ್ತೆ, ಇಲ್ಲೆಲ್ಲೋ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತು ಮೇಲ್ಗಡೆ ಎಲ್ಲಿವರೆಗೆ ಹೋಗುತ್ತೆ ಅಂತ. ಸೊ ಅದನ್ನು ನಿಮಗೆ ನಿನ್ನೆ ಪ್ರೀವಿಯಸ್ ಡೇ ಅನಾಲಿಸಿಸ್ ಅಲ್ಲೂ ಹೇಳಿದ್ದೀನಿ. ಈಗ ಸ್ಟಾರ್ಟಿಂಗು ಇದರಲ್ಲೂ ಈಗ ಮಾತಾಡ್ಬೇಕಾರಲ್ಲೂ ತೋರಿಸಿದ್ದೀನಿ ವೀಕ್ಲಿ ಟಾರ್ಗೆಟ್ ಏನಿತ್ತು ಅಂತ. ಸೊ ಮಾರ್ಕೆಟ್ ಅಲ್ಲಿವರೆಗೆ ಹೋಗಿದೆ. ಸೊ ಇಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಮತ್ತೆ ರೂಲ್ಸ್ ಮರಿಬೇಡಿ. ನಿಮ್ಮ 1:3 ಎಷ್ಟು ಈ ಝೋನ್ ನ ಎಂಟ್ರಿ ಮಾಡ್ತೀನಿ ಅಂತಂದ್ರೆ, ನೀವು 57.30 ರೌಂಡ್ ಫಿಗರ್ ತಗೊಂಡ್ರೆ 90 ಪಾಯಿಂಟ್ ನಿಮ್ಮ ಸ್ಟಾಪ್ ಟಾರ್ಗೆಟ್. ಇಲ್ಲಿಂದ 90 ಪಾಯಿಂಟ್ ಎಕ್ಸಾಕ್ಟ್ ನಿಮ್ಮ ಲಿಕ್ವಿಡಿಟಿ ಹೈಗೆ ಬಂದಿದೆ. ಸೊ ಇದನ್ನ ತಗೊಂಡು ಆರಾಮಾಗಿರ್ಬೋದಾ? ಒಳ್ಳೆ ಟ್ರೇಡ್ ಮಾಡಿ. ನೆಕ್ಸ್ಟ್ ಒಳ್ಳೊಳ್ಳೆ ಟ್ರೇಡ್ಗಳು ಸಿಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಫುಲ್ ಟೈಮ್ ಟ್ರೇಡರ್ ಅಲ್ಲ. ಸೊ ನನಗೆ ಟೈಮ್ ಲಿಮಿಟ್ ಇದೆ. ನಾನು ಇಷ್ಟೇ ಟೈಮಲ್ಲಿ ಟ್ರೇಡ್ ಮಾಡಬೇಕು ಅಂತ ನಾನು ರೂಲ್ಸ್ ಹಾಕೊಂಡಿದ್ದೀನಿ. ಆ ಟೈಮ್ ಬಿಟ್ಟು ನಾನು ಮತ್ತೆ ಇನ್ನೊಂದ್ಸಲ ಬರಲ್ಲ. ನಾನು ಫುಲ್ ಟೈಮ್ ಟ್ರೇಡರ್ ಆದರೆ ನಾನು ಫುಲ್ ಎಲ್ಲಾನು ಟ್ರೇಡ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. 1-2 ಮ್ಯಾಕ್ಸಿಮಮ್ ನಾನು ಸ್ಟ್ರಗಲ್ ಮಾಡಿದ್ದೀನಿ. ಬಿಗಿನಿಂಗ್ ಅಲ್ಲಿ 20, 25, 30 ಆ ಮನಸ್ಥಿತಿ ಬಿಟ್ಟು 1-2 ಟ್ರೇಡ್ ಬಂದು ಕೂತಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಸಾಕಷ್ಟು ನನಗೆ ಪಾಠ ಕಲಿಸ್ಕೊಟ್ಟಿದೆ. ಮಾರ್ಕೆಟ್ 2 ಕೆಲಸ ಮಾಡುತ್ತೆ, ಒಂದು ಪಾಠ ಕಲಿಸುತ್ತೆ, ಇಲ್ಲ ಮಾರ್ಕೆಟ್ನ ಬಿಡಿಸುತ್ತೆ. ಸೊ ನನಗೆ ಬಿಡಿಸಿ ಪಾಠ ಕಲಿಸಿದೆ. ಕೆಲವು ಸಲ ಬಿಟ್ಟಿದ್ದೀನಿ, ಕೆಲವು ಸಲ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಮಾರ್ಕೆಟಲ್ಲಿ ನಿಮಗೆ ಎಂಟ್ರಿ ಈ ಜಾಗದಲ್ಲಿ ಸಿಗುವಂಥ ಚಾನ್ಸಸ್ ಐತೆ. ಇದು ಎನ್ಕ್ರೋಚ್ಮೆಂಟ್ ಕ್ಯಾಂಡ್ಲು. ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಸ್ಕೌಂಟ್ ಪ್ರೈಸಿಗೆ ಬಂದಿದೆ ಮಾರ್ಕೆಟು, ನಮ್ಮ ಝೋನಿಗೆ ಬಂದಿದೆ, ನಮ್ಮ ಝೋನಿಂದ ಹೊರಗಡೆ ಕ್ಲೋಸ್ ಆಗಿದೆ. ಸೊ ಇದೊಂದು ಎಂಟ್ರಿ. ಎಂಥ ಎಂಟ್ರಿ? ಪಿ ನ ಸೆಲ್ ಮಾಡ್ಬೋದು ಇಲ್ಲಿ. ಯಾವ ಪಿ ಸೆಲ್ ಮಾಡ್ತೀರಾ? ಔಟ್ ಆಫ್ ದ ಮನಿ ಸಿ ನ ಸೆಲ್ ಮಾಡಿದ್ರೆ ನಮಗೊಂದು ಡೀಸೆಂಟ್ ರಿವಾರ್ಡ್ ಸಿಗುತ್ತೆ. ನಾನು ಬೈಯಿಂಗ್ ಬಗ್ಗೆ ಮಾತಾಡ್ತಿಲ್ಲ. ನೋಡಿ, ಎಕ್ಸಾಕ್ಟ್ ಪಾಯಿಂಟ್ ಬಂತ. ಇಲ್ಲಿ ಎಂಟ್ರಿ ಮಾಡ್ಬೋದಾ ನೀವು? ಜಸ್ಟ್ 2 ಕ್ಯಾಂಡ್ಲು ಅಂದ್ರೆ ಅರ್ಧ ಗಂಟೆ ವೇಟ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ರಿವಾರ್ಡ್ 100 ಪಾಯಿಂಟ್ಸ್, 90 ಪಾಯಿಂಟ್ಸ್ ನನ್ನಿದು. ಇಲ್ಲಿ ಎನ್ಕ್ರೋಚ್ಮೆಂಟ್ ಅಲ್ಲಿ ನೀವು 100 ಪಾಯಿಂಟ್ಸ್ ನ ಅಚೀವ್ ಮಾಡ್ಬೋದು. ಇದಿಷ್ಟೇ ಸರ್ ಟ್ರೇಡಿಂಗ್ ಪ್ಲಾನ್ ಇವತ್ತು. ಇಷ್ಟು ಸಿಂಪಲ್ ಆಗಿ ಟ್ರೇಡ್ ಮಾಡೋಂಥ ಚಾನ್ಸ್ ಇತ್ತು. ಈಗ ನೆಕ್ಸ್ಟ್ ಏನಾಯ್ತು? ಮಾರ್ಕೆಟು ಇದ್ರ ಮೇಲ್ಗಡೆ ಹೋಯ್ತು. ಅದಾದ್ಮೇಲೆ ಮಾತಾಡೋಣ ಎಲ್ಲೆಲ್ಲಿ ಮತ್ತೆ ಎಂಟ್ರಿಗಳು ಸಿಕ್ತಿತ್ತು, ಎಲ್ಲೆಲ್ಲಿ ಪ್ಲಾನ್ ಮಾಡ್ಬೋದಿತ್ತು ಅಂತ. ನೋಡಿ, ಇದೊಂದು ರಿವರ್ಸಲ್ ನ ಲಿಕ್ವಿಡಿಟಿ ಗ್ರ್ಯಾಬ್ ಅಂತ ಅನ್ಕೋತಾರೆ. ಬಟ್ ಕನ್ಫರ್ಮೇಷನ್ ಇಲ್ಲದೆ ರಿವರ್ಸಲ್ ಟ್ರೇಡ್ ನ ಮಾಡ್ಬಾರ್ದು. ಮಾರ್ಕೆಟ್ ಈಗ ಬುಲ್ಲಿಶ್ ಇದೆ. ಮೇಲ್ಗಡೆ ಒಂದು ರಿಜೆಕ್ಷನ್ ಅಂದ್ರೆ ಸಪೋರ್ಟ್ ಇದೆ, ವೀಕ್ಲಿ ಸಪೋರ್ಟ್ ಇದೆ.
ಇಲ್ಲಿಂದ ರಿಜೆಕ್ಟ್ ಆಗ್ತಿದೆ ಅಂತ ಅನ್ಕೋತಾರೆ. ಬಟ್ ಇದರ ತಳಗಡೆ ಟ್ರೇಡ್ ಆಗಿ ಕ್ಯಾಂಡ್ಲ್ ಕ್ಲೋಸ್ ಆದ್ರೆ ಮಾತ್ರ ಒಂದು ಎಂಟ್ರಿ ಸಿಗುತ್ತೆ. ಇದ್ರ ತಳಗಡೆ ಕ್ಯಾಂಡ್ಲ್ ಕ್ಲೋಸ್ ಆಗ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಎಂಟ್ರಿ ಇಲ್ಲ. ನೋಡಿ, ಇದ್ರ ತಳಗಡೆ ಕ್ಯಾಂಡ್ಲ್ ಕ್ಲೋಸ್ ಆಗಿಲ್ಲ, ರಿವರ್ಸಲ್ ಎಂಟ್ರಿ ಇಲ್ಲ. ಈ ಲಿಕ್ವಿಡಿಟಿ ತಗೋತೋ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಎಂಟ್ರಿ ಮಾಡೋಂತ ಜನ ಇದ್ದಾರೆ. ನೋಡಿ, ಈಗ ನೋಡಿ ಇದು ಲಿಕ್ವಿಡಿಟಿ ತಗೋತು, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆನಾ? ಅದಾದ್ಮೇಲೆ ಇನ್ನೊಂದು ಕ್ಯಾಂಡ್ಲ್ ಫಾರ್ಮ್ ಆಯ್ತು. ಈಗ ನಿಮ್ಗೆ MSS ಆಗಿದೆ. ಇದು ಎರಡನೇ ಕನ್ಫರ್ಮೇಶನ್ ನಿಮ್ಗೆ. ಇದು ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. 5 ಮಿನಿಟ್ಸು, 3 ಮಿನಿಟ್ಸು, 1 ಮಿನಿಟ್ಸ್ ಅಲ್ಲಿ MSS ಆಗಿರೋದು ಸಿಗುತ್ತೆ. ಈಗ ಮಾರ್ಕೆಟ್ ರಿವರ್ಸಲ್ ಆಗಬೇಕು. ಈ ಜಾಗದಲ್ಲಿ ಎಲ್ಲೋ ಇರುತ್ತೆ. ನಿಮ್ಗೆ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಈ ಜಾಗಕ್ಕೆ ಮಾರ್ಕೆಟ್ ಮತ್ತೆ ಬಂದ್ರೆ ಅದನ್ನ ಎಂಟ್ರಿ ಮಾಡೋಂಥ ಚಾನ್ಸಸ್ ಇರುತ್ತೆ. ಈ ಲೆವೆಲ್ನ ಬ್ರೇಕ್ ಮಾಡಿ ಮತ್ತೆ ಒಳಗಡೆ ಬಂದಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. ನಿಮ್ಮ ಟಾರ್ಗೆಟ್ ಎಷ್ಟು ಅಲ್ಲಿ ಎಂಟ್ರಿ ಮಾಡಿದ್ರೆ ಈ ಕ್ಯಾಂಡಲ್ನ ಲೋ ಅಂದ್ರೆ ಒಂದು ದೊಡ್ಡ ಸ್ವಿಂಗ್ ನ ಹಿಡಿಲಿಕ್ಕೆ ಟ್ರೈ ಮಾಡಿ. ಇಲ್ಲಿಗೆ ಬಂದ್ಬಿಟ್ಟು ವಾಪಸ್ ಬರುತ್ತಲ್ಲ, ನೋಡಿ, ಈ ಜಾಗದೊಂದು ನಾನು ಫೋಟೋ ಹಾಕಿದ್ದೆ. ಯಾಕೆ ಅಂತಂದ್ರೆ ಇಷ್ಟೇ ರೂಲ್ಸು. ನನಗೆ ಈ ಕ್ಯಾಂಡಲಲ್ಲಿ ಇಂಬ್ಯಾಲೆನ್ಸ್ ಇದೆ. ಅಂದ್ರೆ ಇದೊಂದು ಪ್ರೈಸ್ ನ ಅಟ್ರಾಕ್ಟ್ ಮಾಡುವ ಝೋನ್. ಇದು ಈ ಜಾಗಕ್ಕೆ ಮಾರ್ಕೆಟ್ ಇಲ್ಲಿಂದ ವಾಪಸ್ ಬಂದೇ ಬರ್ತಾನೆ. ಈ ಕ್ಯಾಂಡಲ್ ನಿಮ್ಗೆ ಎಂಟ್ರಿ ಸಿಕ್ಕಿದೆ, ನೀವು ಚೆಕ್ ಮಾಡಿ, ಇನ್ನೊಂದ್ಸಲ ಚೆಕ್ ಮಾಡಿ, ಮತ್ತೆ ಎಂಟ್ರಿ ಸಿಗುತ್ತೆ. ಮತ್ತೆ ಯಾಕೆ ಎಂಟ್ರಿ ಸಿಗುತ್ತೆ ಗೊತ್ತಾ? ನಿಮಗೆ ಇದು ಈ ಪ್ರೈಸ್ ಇವತ್ತಿನ ಇಂಟ್ರಾಡೇ ಲೆವೆಲ್ ಅಲ್ಲಿ 54,969 ಪ್ರೈಸ್ ನ ಅಟ್ರಾಕ್ಟ್ ಮಾಡುವ ಕ್ಯಾಂಡ್ಲು. ಬೇಕಾದ್ರೆ ಎರಡನೇ ಫೋಟೋ ಹಾಕಿದ್ನಲ್ಲ, ಅದ್ರ ಚೆಕ್ ಮಾಡಿ. ಈ ಲೆವೆಲ್ ನ ನಾನು ಮಾರ್ಕ್ ಮಾಡಿದೀನಿ. ನಿಮ್ಗೆ ಈ ಲೆವೆಲ್ ಅಲ್ಲಿ ಎಂಕ್ರೋಚ್ಮೆಂಟ್, ಈ ತರ ಕ್ಯಾಂಡಲ್ ಎಂಕ್ರೋಚ್ಮೆಂಟ್ ಆಯ್ತು ಅಂತಂದ್ರೆ, ಈ ಸಪೋರ್ಟ್ಗೆ ಬಂದು ಎಂಕ್ರೋಚ್ಮೆಂಟ್ ಆಯ್ತು ಅಂತಂದ್ರೆ ನಿಮ್ಗೊಂದು ನೆಗೆಟಿವ್ ಎಂಟ್ರಿ ಸಿಗುತ್ತೆ. ಎಲ್ಲಿವರೆಗೆ? ರಿವರ್ಸಲ್ ಮತ್ತೆ ಇಲ್ಲಿವರೆಗೆ. ಸೊ ನೋಡಿ, ಈಗ ಇದೊಂದು ನಿಮ್ಗೆ ಪ್ರೈಸ್ ಆಕ್ಷನ್ ಝೋನ್ ಆಯ್ತು, ಅಂದ್ರೆ ಪ್ರೈಸ್ ನ ಅಟ್ರಾಕ್ಟ್ ಮಾಡೋ ಝೋನು. ಈ ಕ್ಯಾಂಡಲ್ ರಿಜೆಕ್ಟ್ ಎಲ್ಲ ಆಗ್ತಿದೆ ನೋಡಿ, ಮತ್ತದೇ ಹಿಸ್ಟ್ರಿ ರಿಪೀಟು. ನಿಮ್ಮ ಹಿಂದಿನ ದಿನದ ಕೊನೆಯ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗಿರೋದು. ಇಲ್ಲೊಂದು ಆಪರ್ಚುನಿಟಿ ಸಿಕ್ತು, ಇದನ್ನು ನೀವು ಪ್ಲೇ ಮಾಡ್ಬೋದಿತ್ತು. ಬಟ್ ಮಾರ್ಕೆಟ್ ಓವರ್ ಆಲ್ ನೆಗೆಟಿವ್ ಇದೆ ಇವತ್ತು. ಸೊ ನೀವು ನೆಗೆಟಿವ್ ಎಂಟ್ರಿಗಳನ್ನ ಫೋಕಸ್ ಮಾಡೋದು ತುಂಬಾ ಒಳ್ಳೇದು, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನೋಡಿ, ಪ್ರೈಸ್ ಅಟ್ರಾಕ್ಟ್ ಮಾಡೋ ಕ್ಯಾಂಡಲ್ ಯಾವುದು? ಇದು ಪ್ರೈಸ್ ಯಾವುದು? 54,969. ಎಂಕ್ರೋಚ್ಮೆಂಟ್ ಆಗಿರೋದಲ್ಲಿ ಪ್ರೀವಿಯಸ್ ಸಪೋರ್ಟ್ ಅಲ್ಲಿ. ನೀವು ಇದನ್ನ ಏನ್ ಮಾಡ್ತೀರಾ? ಡಬಲ್ ಬಾಟಮ್ ಅಂತ ಏನೋ ಕರಿತಿರಲ್ಲ. ಸೊ ಅದೇ ತರ ಸಂಬೋಧನೆ ಮಾಡಿ ಇದೊಂದು ಪ್ರೈಸ್ ಆಕ್ಷನ್ ಲೆವೆಲ್ ಅಂತ ಅನ್ಕೊಂಡು ಇಲ್ಲಿಂದ ನೀವು ಒಂದು ಕನ್ಫರ್ಮೇಶನ್ 5 ನಿಮಿಷದಲ್ಲಿ ನಿಮಗೆ ಕನ್ಫರ್ಮೇಶನ್ ಸಿಕ್ಕಿದೆ, ಇದ್ರ ಮೇಲ್ಗಡೆ ಹೋಗಿದೆ. ಸೊ ಇದನ್ನ ಟ್ರೇಡ್ ಮಾಡಬಹುದು. ಓಕೆ, ಈಗ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತಾ ನಿಮ್ಗೆ? ಇದ್ರ ತಳಗಡೆ ಹೋಗಿದ್ರೆ ಖಂಡಿತ ಟ್ರೇಡ್ ಇಲ್ಲ. ಇದ್ರ ಮೇಲ್ಗಡೆ ಇರೋದ್ರಿಂದ ನೀವು ಇದನ್ನೇ ರಿಸ್ಕ್ ಆಗಿ ತಗೋಬಹುದು. ಈ ವಿಕ್ ಅನ್ನ ರಿಸ್ಕ್ ಆಗಿ ತಗೊಂಡು, ಈ ತರ ಕ್ಲೋಸ್ ಆದ್ಮೇಲೆ ಈ ವಿಕ್ ಅನ್ನ ರಿಸ್ಕ್ ಆಗಿ ತಗೊಂಡು, ಇದು ಎಷ್ಟು ಪಾಯಿಂಟ್ ಇದೆ? 58 ಪಾಯಿಂಟ್. 58 ಪಾಯಿಂಟ್ ಅಂತಂದ್ರೆ 6 3 12 3 18, ಸಾರಿ, 180 ಪಾಯಿಂಟ್ಗೆ ಕೂರಬೇಕು. 180 ಪಾಯಿಂಟ್ ಕೂರಬೇಕು, ಸರಿ. ಬಟ್ ನನ್ನ ಸಪೋರ್ಟ್, ಸ್ಟ್ರಾಂಗ್ ಸಪೋರ್ಟ್ ಇದು. ಪ್ರೈಸ್ ನ ಅಟ್ರಾಕ್ಟ್ ಮಾಡೋ ಕ್ಯಾಂಡಲ್ ಇದು. ಬೆಟರ್ ಈ ಜಾಗದಲ್ಲಿ ಟ್ರೇಡ್ ನ ಮುಗಿಸ್ಕೊಳ್ಳೋದು ಒಳ್ಳೇದು. ನೋಡಿ, ಎಕ್ಸಾಕ್ಟ್ ಪಾಯಿಂಟ್ಗೆ ಹೋಗಿ ಇದನ್ನು ಫೋಟೋ ಹಾಕಿದ್ದೀನಿ ನೋಡಿ. ಇದನ್ನ ಎಕ್ಸಾಕ್ಟ್ ಈ ಪಾಯಿಂಟ್ ನ ಟ್ಯಾಪ್ ಮಾಡಿ ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ. ಇದಿಷ್ಟು ಓವರ್ ಆಲ್ ಥಿಯರಿ ಇವತ್ತದು. ಸೊ ನಾಳೆ ಏನಾಗಬೇಕು? ನಮ್ಮ ಮೇನ್ ಕಾನ್ಸೆಪ್ಟೇ ಇದು. ನನ್ನ ವಿಡಿಯೋದಲ್ಲಿ ಪ್ರತಿ ಸಲ
ಇವತ್ತಿನ ಅನಾಲಿಸಿಸ್ ಮತ್ತು ನಾಳೆಯ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ದಯವಿಟ್ಟು ಎಂಡ್ ಗಂಟ ನೋಡಿ. ಎಂಡ್ ಗಂಟ ನೋಡಿದ್ರೆ ನಾಳೆದೊಂದು ನಿಮಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಸಿಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿಂದ ರಿಜೆಕ್ಟ್ ಆಗಿದೆಯಾ ಮಾರ್ಕೆಟು? ಇಲ್ಲಿ ಯಾವುದೋ ಒಂದು ಪ್ರೈಸ್ನ ಟ್ಯಾಪ್ ಮಾಡಿ ಮಾರ್ಕೆಟು ಇಲ್ಲಿಂದ ರಿಜೆಕ್ಟ್ ಆಗಿದೆ. ಈಗ ಅರ್ಥ ಮಾಡ್ಕೊಳ್ಳಿ, ನನಗೆ ಇದೊಂದು ಪ್ರೈಸ್ನ ಅಟ್ರಾಕ್ಟ್ ಮಾಡುತ್ತೆ 54,992. ಹಾಗೇನೆ ನನ್ನ ಟಾರ್ಗೆಟು ಬಾಟಮಲ್ಲಿ ಅಚೀವ್ ಆಗಿಲ್ಲ. ಎಲ್ಲಿವರೆಗೆ ಬರಬೇಕು? ಇಲ್ಲಿವರೆಗೆ ಬರಬೇಕು. ಅಂದರೆ ಡೈಲಿ ಕ್ಯಾಂಡಲ್ ತೋರಿಸ್ತೀನಿ. ನಾಳೆ ನನಗೆ ಮಾರ್ಕೆಟು ಕೆಳಗಡೆ ಒಂದು ಲಿಕ್ವಿಡಿಟಿ ಇದೆ. ಅದನ್ನ ಗ್ರ್ಯಾಬ್ ಮಾಡಿ ಒಳಗಡೆ ಕ್ಲೋಸ್ ಆದರೆ ಒಂದು ಪ್ರೈಸ್ ಆಕ್ಷನ್ ನೋಡ್ಕೊಂಡು ನಾನು ಈ ಹೈ ಗಂಟ ಅಂದರೆ ಇವತ್ತಿನ ಹೈ ಗಂಟ ಟ್ರೇಡ್ ಮಾಡೋ ಅಂತ ಚಾನ್ಸಸ್ ಇದೆ. ಅರ್ಥ ಮಾಡ್ಕೊಳ್ಳಿ, ಈ ಲಿಕ್ವಿಡಿಟಿನ ಗ್ರ್ಯಾಪ್ ಮಾಡಬೇಕು. ನನಗೆ ನಾಳೆ ಗ್ಯಾಪ್ ಡೌನ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅಥವಾ ಒಂದು ಗ್ಯಾಪ್ ಡೌನ್ ಆದರೆ ಇದನ್ನ ಗ್ರ್ಯಾಪ್ ಮಾಡಬೇಕು. ಅಕಸ್ಮಾತ್ ಫ್ಲಾಟ್ ಓಪನ್ ಆಯಿತು ಅಂತಂದರೆ ಫಸ್ಟ್ ಇದನ್ನ ಗ್ರ್ಯಾಪ್ ಮಾಡಿ ಒಳಗಡೆ ಕ್ಲೋಸ್ ಆದರೆ ನಾನೊಂದು ಬುಲ್ಲಿಶ್ ಟ್ರೇಡ್ನ ಯೋಚನೆ ಮಾಡ್ತೀನಿ. ಎಲ್ಲಿವರೆಗೆ? ಈ ಹೈ ಗಂಟ. ಇವೆರಡು ನಾಳೆ ನನ್ನ ಕ್ಲಿಯರ್ ಡೈರೆಕ್ಷನ್. ಅಕಸ್ಮಾತ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಿಡ್ತು, ಮಾರ್ಕೆಟ್ ಅನ್ಪ್ರಿಡಿಕ್ಟಬಲ್. ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಗ್ಯಾಪ್ ಡೌನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎರಡು ಲೆವೆಲ್ಗಳು ಗೊತ್ತಾಗಿದೆ ನಿಮಗೆ. ಇಲ್ಲೊಂದಿದೆ, ಅದನ್ನು ನಾನು ಕಮ್ಮಿ ಟೈಮ್ ಫ್ರೇಮಲ್ಲಿ ತೋರಿಸಿದ್ದೀನಿ, ಅದನ್ನು ಮಾರ್ಕ್ ಮಾಡ್ಕೊಡಿ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆಗಿ ಪ್ರೈಸ್ ಆಕ್ಷನ್ ಮಾಡಿ ಮೇಲೆ ಹೊರಟೋದ್ರೆ, ಅಂದರೆ ಕೊನೆಯ ಕ್ಯಾಂಡಲ್ನ ಸಪೋರ್ಟ್ ತಗೊಂಡ ಮೇಲೆ ಹೊರಟೋದ್ರೆ ನನ್ನ ಈ ಕ್ಯಾಂಡಲ್ನ ಹೈ ಗಂಟ ನಾನು ಟ್ರೇಡ್ ಮಾಡ್ತೀನಿ. ಟ್ರೇಡ್ ಅಂತಂದರೆ ಬುಲ್ಲಿಶ್ ಟ್ರೇಡ್ಗಳನ್ನ ಎವರಿ ಡಿಪ್ಪಲ್ಲಿ ಹುಡುಕ್ತಾ ಇರ್ತೀನಿ. ಇದು ನನ್ನ ನಾಳೆಯ ಪ್ರೀ ಮಾರ್ಕೆಟ್ ಅನಾಲಿಸಿಸ್. ಓಕೆ, ನಿಮಗೆ ಕಾನ್ಸೆಪ್ಟು ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಜೊತೆಲಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಡೌಟ್ ಇದ್ದರು ಕಾಮೆಂಟ್ ಮಾಡಿ, ಈ ಥರ ಡೌಟ್ ಇದೆ ಅಂತ. ಕಾನ್ಸೆಪ್ಟ್ನ ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಡೇ ಬೈ ಡೇ ನಾನು ಪ್ರತಿಯೊಂದನ್ನು ಒಂದೊಂದೇ ಹಿಂಟ್ ಕೊಡ್ತಾ ಇದ್ದೀನಿ. ಹಿಂಟ್ ಕೊಡ್ಬೇಕಾದ್ರೆ ಈ ಥರ ಆಗುತ್ತೆ ಅಂತಲೂ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟು ದಿನದಲ್ಲಿ ನಿಮಗೆ ಪ್ರೀವಿಯಸ್ ಡೇ ಹೈಗಳು ಮತ್ತು ಪ್ರೀವಿಯಸ್ ಡೇ ಲೋಗಳು ತುಂಬ ಲಿಕ್ವಿಡಿಟಿ ಇರುತ್ತೆ ಅಂತ ಹೇಳಿದ್ದೀನಿ. ಹಾಗೆಯೇ ಗ್ಯಾಪ್ ಅಪ್ ಆದರೆ ಅಥವಾ ಗ್ಯಾಪ್ ಡೌನ್ ಆದರೆ ನಮ್ಮ ಕೊನೆಯ ಕ್ಯಾಂಡಲ್ ಅಂದರೆ ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಮಾರ್ಕೆಟ್ ರಿಜೆಕ್ಟ್ ಆಗ್ಬೋದು ಅಂತ ಹೇಳಿದ್ದೀನಿ. ಈ ಥರದ್ದು 100 ಕಾನ್ಸೆಪ್ಟ್ ಇದೆ ಇದರಲ್ಲಿ. ಇದನ್ನು ಒಂದೇ ದಿನ ಹೇಳೋಕ್ಕಾಗಲ್ಲ. ಸೊ ಡೇ ಬೈ ಡೇ ನನಗೆ ಗೊತ್ತಿರೋಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲೇ ಸಾಕಷ್ಟು ಕಲಿಯಬಹುದು. ನೀವು ವಿದ್ಯೆ ಕಲ್ತ್ರೆ ದುಡ್ಡು ನಿಮ್ಮನ್ನು ಹುಡುಕೊಂಡು ಬಂದೇ ಬರುತ್ತೆ. ಸೊ ಪೇಷನ್ಸಿಂದ ವಿಡಿಯೋ ನೋಡಿ, ಮಾರ್ಕೆಟ್ನ ನೀಟಾಗಿ ಅನಲೈಸ್ ಮಾಡೋದು ಕಲ್ತ್ಕೊಳ್ಳಿ. ಸೇಫಾಗಿ ಟ್ರೇಡ್ ಮಾಡಿ, ಒಳ್ಳೆ ದುಡ್ಡು ಮಾಡಿ, ಚಿಕ್ಕ ಸ್ಟಾಪ್ ಲಾಸ್ ಕೊಡಿ, ದೊಡ್ಡ ಪ್ರಾಫಿಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.